ಅಜ್ಜಿ ಏನ್ ಕೇಳತ್ತೀರಿ ಏನ್ ತಂದ್ರಿ ಮಮ್ಮಿ ಹೇಳ್ರಿ ಎಲ್ಲ ನಮ್ಮ ಹರ್ಷದ ಸಾಣದು ನೋಡುವ ಮತ್ತು ನಾವು ಉಪವಾಸ ಇರೋದ್ರೆ ಈ ರೆಸಿಪಿ ನೋಡಿಕೊಂಡು ನೀವು ಫಡ್ ಮಾಡಿದ್ರೆ ಖರೇನ ಯಮ್ಮಿ ಆಗ್ತಾವ್ರಿ. ಸೊ ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದ್ರಿ ಅಂತ ಭಾವಿಸ್ರಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಇವತ್ ಬಂದು ಫಡ್ ಮಾಡತ್ತೀನ್ರಿ. ಆಕ್ಚುಲಿ ನಾಳೆ ಫಡ್ ಮಾಡಕತ್ತೀನಿ, ಹಂಗಾಗಿ ಇವತ್ನ ಮಧ್ಯಾಹ್ನ ಒಂದ್ 3-4 ಗಂಟೆಗೆ ನಾನು ಇಡತ್ತೀನ್ರಿ ಎಲ್ಲಾ ಐಟಮ್ಸ್. ಸೊ 2 ಗ್ಲಾಸ್ ಅಕ್ಕಿ ತಗೊಂಡಿನ್ರಿ. 2 ಗ್ಲಾಸ್ ಅಕ್ಕಿಗ ಅರ್ಧ ಗ್ಲಾಸ್ಗಿಂತ ಜಾಸ್ತಿ ಉದ್ದಿನ ಬೇಳೆ, ಅರ್ಧ ವಾಟಿಗಿಂತ ಕಡಿಮೆ ಕಡ್ಲಿ ಬೇಳೆ, ಆಮೇಲೆ 2 ಟೇಬಲ್ ಸ್ಪೂನ್ ಅವಲಕ್ಕಿ, ಇಷ್ಟೆಲ್ಲ ಹಾಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕ್ರಿ. 2 ಟೇಬಲ್ ಸ್ಪೂನ್ ಅವಲಕ್ಕಿನ ಹಾಕೋಬೇಕು, ಮತ್ 1 ಟೇಬಲ್ ಸ್ಪೂನ್ ಅಷ್ಟ ಮೆಂತೆ ಕಾಳ, ಇಷ್ಟೆಲ್ಲ ಹಾಕೊಂಡು ನೀಟಾಗಿ ಕ್ಲೀನ್ ಆಗಿ ತೊಳೆದಿಟ್ಟು ನೆನೆ ಇಡ್ಬೇಕ್ರಿ. ನೀವ್ ಅನ್ಕೋಬಹುದು ಏನ್ರಿ ಇದೊಂದಿನ ದೊಡ್ಡ ರೆಸಿಪಿನ ಏನ್ ಹೇಳಾತಿರೇನೋ ಅಂತ. ಇಲ್ಲ, ಯಾಕೆ ಹೇಳಾತಿದ್ದೆ ಅಂದ್ರ ರೀ, ಆಲ್ಮೋಸ್ಟ್ ನಮ್ಮ ಮನೆಯೊಳಗೆ ಯಾರು ನಮ್ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್, ಫ್ಯಾಮಿಲಿ ಯಾರು ಬರ್ಲಿ, ಸೊ ಅವ್ರು ನಾ ಮಾಡುವಂತ ಫಡ್ಡು, ಇಡ್ಲಿ, ಆಮೇಲೆ ದೋಸಾ ಎಲ್ಲರೂ ಕೇಳ್ತಾರ. ಸೊ ನಿನ್ನ ದೋಸಾ ಫುಲ್ ಕಲರ್ ಅಂದ್ರೆ ರೆಡ್ ಕಲರ್ ಆಗಿರ್ತಾವ, ನಾವ್ ವೈಟ್ ಕಲರ್ ಆಗ್ತಾವ ನಮ್ಮ ಮನ್ಯಾಗ, ಯಾಕ ನಿನ್ನು ದೋಸಾ ಆಗ್ಲಿ ಇಡ್ಲಿ ಆಗ್ಲಿ ಫುಲ್ ಹೋಟೆಲ್ ತರ ಫೀಲ್ ಕೊಡ್ತಾವ್, ನಮ್ಮ ಹಂಗ್ ಕೊಡಂಗಿಲ್ಲ, ಯಾಕ ನಿನ್ ರೆಸಿಪಿ ಏನೋ ಚೇಂಜ್ ಐತೆನ, ಏನ್ರ ಗುಪ್ಪಿತ್ ರೆಸಿಪಿ ಐತೆನ, ಹಿಂಗೆಲ್ಲಾ ಕೇಳ್ತಿದ್ರಿ. ಸೊ ಗುಪ್ಪಿತ್ ರೆಸಿಪಿ ಏನಿಲ್ಲ, ನಾ ಇವಾಗ ಏನ್ ಜಸ್ಟ್ ತೋರ್ಸಿ ನೋಡ್ರಿ ಅದ ರೆಸಿಪಿ ನಂದ. ಪ್ಲಸ್ ಟೇಸ್ಟ್ ಕೂಡ ನಿನ್ ಬೇರೆ ಇರ್ತೈತಿ, ಹಿಂಗೆಲ್ಲಾ ಹೇಳ್ತಿರ್ತಾರ. ಸೊ ಹಂಗಾಗಿ ಎಲ್ಲಾರ ಜೊತೆ ಶೇರ್ ಮಾಡ್ಕೊಂಡ್ರ ಆತಂತ ನಿಮ್ ಜೊತೆ ಕೂಡ ನಾನು ಶೇರ್ ಮಾಡ್ಕೊಂಡೆ. ನಾ ಏನ್ ಮಾಡ್ತೀನಿ, ಆಲ್ಮೋಸ್ಟ್ 3 ಗಂಟೆ ಆಗ್ಲಿ 3:30 ಗಂಟೆ ಆಗ್ಲಿ ಇಷ್ಟು ಗಂಟೆಗೆ ನಾನು ಎಲ್ಲಾ ಅಕ್ಕಿ ನೆನೆ ಇಡ್ತೀನ್ರಿ. ಆಮೇಲೆ ರಾತ್ರಿ 8-9 ಗಂಟೆಗೆ ಆರಾಮ್ಸೆ ಗ್ರೈಂಡ್ ಮಾಡ್ಕೋತೀನ್ರಿ. ಗ್ರೈಂಡ್ ಮಾಡ್ಕೊಂಡು ಅದ್ರೊಳಗೆ ಒಂದ್ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಮತ್ತ ಒಂದ್ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊಂಡ್ ಇಟ್ಬಿಡ್ತೀನ್ರಿ. ಬಿಕಾಸ್ ಹೆಂಗ್ ಆಕೈತ್ರಿ ಅಂದ್ರ ಅದು ನಾವು ಬೆಳಿಗ್ಗೆ ಮಾರ್ನಿಂಗ್ ಬ್ಯಾಟರ್ ಒಳಗ ಸಾಲ್ಟ್ ಹಾಕೋತೀವಿ. ಸೊ ಅದು ಸಾಲ್ಟ್ ಪ್ರಾಪರ್ ಆಗಿ ಮಿಕ್ಸ್ ಆಗಂಗಿಲ್ಲ. ಪ್ರಾಪರ್ ಆಗಿ ಮಿಕ್ಸ್ ಆಗ್ಲಿಲ್ಲ ಅಂದ್ರೆ ನಮ್ದು ಇನ್ನೂ ಸಾಲ್ಟ್ ಆಗಿಲ್ಲ, ಬಾಯಾಗ ಟೇಸ್ಟ್ ಹತ್ತತಿಲ್ಲ, ಈ ತರ ಅನಿಸ್ತದ. ಸೊ ಹಂಗಾಗಿ ನಾನು ನೈಟ್ನ ಸಾಲ್ಟ್ ಹಾಕೋತೀನಿ, ನೈಟ್ನ ಬೇಕಿಂಗ್ ಸೋಡಾ ಹಾಕೊಂಡು ನೀಟಾಗಿ ಕಲಸಿ ಇಟ್ಟಿರ್ತೀನ್ರಿ. ಸೊ ಇದನ್ನ ಬುಟ್ಟಿ ಯಾಕೆ ಇಟ್ಕೊಂಡಿನ್ರಿ ಅಂದ್ರ ಯಾವ ದಿವ್ಸ ಆಕ್ಚುಲಿ ಬ್ಯಾಂಗ್ಳೂರ್ ಕ್ಲೈಮೇಟ್ ಏನು ಪ್ರೆಡಿಕ್ಟ್ ಮಾಡಕನ ಆಗಂಗಿಲ್ಲ. ಸೊ ನಾ ಯಾವ ದಿವ್ಸ ಪಡ್ಡು ನೆನೆ ಇಟ್ಟಿದ್ದೆ ನೋಡ್ರಿ, ಆ ದಿವ್ಸ ಏನಾಗಿತ್ತಂದ್ರ ಫುಲ್ ಇಲ್ಲಿ ಮಳಿ ಆಗಿತ್ರಿ. ಹಂಗಾಗಿ ಫುಲ್ ಕ್ಲೈಮೇಟ್ ಕೋಲ್ಡ್ ಇತ್ತು. ಕೋಲ್ಡ್ ಕ್ಲೈಮೇಟ್ ಒಳಗ ಅದು ನೀಟಾಗಿ ಫರ್ಮೆಂಟೇಶನ್ ಆಗಂಗಿಲ್ಲ. ಸೊ ಹಂಗಾಗಿ ನಾ ಏನ್ ಮಾಡ್ತೀನಿ ಅಂದ್ರ ಒಂದ್ ಸ್ವಲ್ಪ ಬುಟ್ಟಿನ ಬಿಸಿ ಮಾಡ್ಕೋತೀನ್ರಿ. ನಾನು ಬುಟ್ಟಿ ಬಿಸಿ ಮಾಡ್ಕೊಂಡಿನಿ. ನೀವು ಕೆಳಗಡೆ ನಾವು ರೊಟ್ಟಿ ಪ್ಯಾನ್ ಇರ್ತೈತ್ ನೋಡ್ರಿ, ಅದನ್ನ ಬಿಸಿ ಮಾಡ್ಕೋಬಹುದು. ಏನಾದ್ರೂ ಒಂದು ಪ್ಯಾನ್ ಬುಟ್ಟಿ ಏನಾದ್ರೂ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದನ್ನ ನಾವು ಬ್ಯಾಟ್ರ್ ಏನೈತ್ ನೋಡ್ರಿ, ಅದು ಬ್ಯಾಟ್ರದ ಪಾತ್ರೆ ಒಳಗಿಟ್ಟು ಅದ್ರ ಮೇಲೆ ಇನ್ನೊಂದ್ ಬುಟ್ಟಿ ಮುಚ್ಚಿರ ಫುಲ್ ಬೆಳಿಗ್ಗೆ ಅನ್ನೋ ಕೊಡ್ತಾ ಯಾವ ತರ ಫರ್ಮೆಂಟೇಶನ್ ಆಗಿರ್ತದ ನೋಡ್ಬೋದು. ಸೊ ಗೈಸ್, ನೀವು ಕೂಡ ನೋಡಾತಿರಿ. ಆಕ್ಚುಲಿ ದೋಸಾ, ಇಡ್ಲಿ, ಪಡ್ಡು ಏನೂ ಇರ್ಲಿ, ಬ್ಯಾಟರ್ ಫರ್ಮೆಂಟೇಶನ್ ಆದ್ರನ ಅವು ಒಂಥರ ಫುಲ್ ಕ್ರಿಸ್ಪಿ ಆಗ್ತಾವ್ರಿ. ಪ್ಲಸ್ ಒಂಥರ ಟೇಸ್ಟ್ ಚಲೋ ಕೊಡ್ತದ್ರಿ. ಸೊ ಹಂಗಾಗಿ ಆಮೇಲೆ ಇವತ್ ನಾ ಫಡ್ಡು ಮಾಡೋ ರೀಸನ್ ಏನಪ್ಪಾ ಅಂದ್ರೆ, ಮಮ್ಮಿ ಬರತ್ತಾವ್ರಿ. ಫೈನಲಿ ನಮ್ಮ ಮಮ್ಮಿ ಬಂದ್ರಿ, ಬೆಂಗಳೂರ್ ಒಳಗ್ ರೀಚ್ ಆಗ್ಯಾರ. ಸೊ ಇನ್ನೊಂದ್ ಬಾಳ್ ಅಂದ್ರ ಒಂದ್ 6 ಒಳಗ್ ಅವ್ರ ನಮ್ಮ ಮನಿಗ್ ಬರ್ತಾರ್ರಿ. ಬಿಕಾಸ್ ಮಮ್ಮಿದೆಲ್ಲಾ ಫೈನಲಿ ಎಲ್ಲಾ ಕೆಲ್ಸ ಮುಗಿತ್ರಿ. ಇವಾಗ ನಮ್ಮ ಮಮ್ಮಿ ಫೈನಲಿ ಬ್ಯಾಂಗ್ಳೂರ್ ಬರ್ತಾರ್ರಿ. ಸೊ ನಮಗಾಗಿ ಏನೆಲ್ಲಾ ತಂದಿರ್ತಾರ, ಸೊ ಅದನ್ನು ಕೂಡ ನಿಮ್ ಜೊತೆ ಖಂಡಿತ ಶೇರ್ ಮಾಡ್ಕೋತೀನ್ರಿ. ಬಿಕಾಸ್ ಸಾಕಷ್ಟು ಜನ ನನಗ ಅಂತಿರ್ತಾರ, ಸೊ ನೀ ಬಹಳ ಲಕ್ಕಿ ಅದಿ, ನಿಮ್ಮ ಮಮ್ಮಿ ಎಲ್ಲಾನು ನಿನಗಾಗಿ ಸ್ಪೆಷಲಿ ಎಲ್ಲಾ ರೆಡ್ಡಿ ತಗೊಂಡ್ ಬರ್ತಾರ ಅಂತ. ಎಸ್, ನಮ್ಮ ಮಮ್ಮಿ ನನಗಾಗಿ ಒಂದ್ ಅರ್ಶಿನ ಪುಡಿ ಹಿಡ್ಕೊಂಡ ಏನೂ ಮರೆಯಲ್ದ ಎಲ್ಲಾನು ತಗೊಂಡ್ ಬಂದಿರ್ತಾರ್ರಿ. ಸೊ ತವ್ರ ಮನೆಗ್ ಹೋಗುವಾಗ ನಮ್ಮ ಮಮ್ಮಿ ಆಗ್ಲಿ ಏನಾದ್ರು ಒಂದ್ ಸ್ವಲ್ಪ ಇರ್ಲಿ, ಏನಾದ್ರು ಎಲ್ಲಾ ತಾಯಿಂದರು ಹಂಗ, ನಮ್ಮ ಮಮ್ಮಿ ಅಂತ ಅಷ್ಟ ಹೇಳಾತಿಲ್ಲ. ನಾವು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಯಾರು ಹೆಣ್ಮಕ್ಳು ಖಾಲಿ ಕೈಲೆ ಬರಂಗನೇ ಇಲ್ಲ. ಮಮ್ಮಿ ಇರು ಅಟ್ಬುರಿ,
ಹಿಂಗಂತಾರ. ಅವು ಇರುವವರೆಗೂ ಹೆಣ್ಮಕ್ಳ ತವ್ರ ಮನೆಯಿಂದ ಗಂಡನ ಮನೆಗೆ ಯಾವತ್ತೂ ಖಾಲಿ ಕೈಲೆ ಹೋಗಂಗಿಲ್ಲ. ಒಂದ್ ಸ್ವಲ್ಪ ಇರ್ಲಿ ಅಷ್ಟ ಕ್ಯಾರಿ ಬ್ಯಾಗ್ನಾಗ ಕಟ್ಟಿ ನಮ್ಮ ತಾಯಿಂದರ ಇದು ನಮ್ ಬ್ಯಾಗ್ ಒಳಗ್ ಇರ್ತಿರ್ತಾರ. ಸೊ ಅದ ತರ ನಮ್ಮ ಮಮ್ಮಿ ನನಗ್ ತವ್ರ ಮನಿಗ್ ಏನ್ ಬರ್ತೀವಿ ನೋಡ್ರಿ, ಹಂಗ ನಮ್ಮ ಅತ್ತಿ ಎಲ್ಲಾನು ಕಟ್ಕೊಂಡ್ ಬಂದಿರ್ತಾರಿ ನಮ್ಮ ಮನೀಗ. ಏನು ಮರ್ಯಾಲ್ದ ನನ್ ಮೊಮ್ಮಕ್ಳಿಗೆ ಅದ್ ಬೇಕ, ನಮ್ ಸೊಸೆಗೆ ಇದ್ ಬೇಕ, ನನ್ ಮಗಗ್ ಇದ್ ಬೇಕ ಅಂತ ಎಲ್ಲಾನು ತಗೊಂಡ್ ಬಂದಿರ್ತಾರು. ಸೊ ಅದ್ ನಿಮ್ ಜೊತೆ ಖಂಡಿತ ಶೇರ್ ಮಾಡೇ ಮಾಡ್ತೀನಿ. ಇದ್ ಪಡ್ಡು ಬಂದು ಮಸಾಲಾ ಪಡ್ಡು ಮಾಡೀನ್ರಿ. ಮಸಾಲಾ ಪಡ್ಡು ಅಂದ್ರೆ ಏನು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಇದು ಸಬ್ಬಸ್ಗಿ ಸೊಪ್ಪ್ರಿ, ಏನಂತಾರೆ ಆಕ್ಚುಲಿ ನಾವು ಇಲ್ಲಿ ಬ್ಯಾಂಗ್ಳೂರ್ ಒಳಗ್ ಬಂದ ಆ ಸೊಪ್ಪು ಈ ಸೊಪ್ಪು ಅನ್ನೋದಾಗೈತ್ರಿ. ಸಬ್ಬಸ್ಗಿ ಪಲ್ಯ ಏನಿರ್ತೈತ್ ನೋಡ್ರಿ, ಅದೊಂದ್ ಸ್ವಲ್ಪ ಇದ್ರ ಕಟ್ ಮಾಡಿ ನಾವು ಇದ್ರೊಳಗ ಪಡ್ಡು ಒಳಗ್ ಹಾಕ್ಬೋದು. ಆಕ್ಚುಲಿ ನನ್ ಕಡೆ ಆ ದಿವ್ಸ ಇರ್ಲಿಲ್ಲ, ಬಿಕಾಸ್ ಮಮ್ಮಿನೇ ಬರೋರಿದ್ರು, ಹಂಗಾಗಿ ನಾವು ತರಕಾರಿ ಜಾಸ್ತಿ ಏನೋ ತಗೊಂಡ್ ಬಂದಿರ್ಲಿಲ್ಲ. ಬಟ್ ಸಬ್ಬಸ್ಗಿ ಸೊಪ್ಪು ಹಾಕಿ ಮಾಡಿದ್ರಂದ್ರ ಖರೇನ ಪಡ್ಡಾಗ್ಲಿ ಇಷ್ಟು ಟೇಸ್ಟಿ ಆಗ್ತಾವಲ್ಲ ಅಷ್ಟು ಟೇಸ್ಟಿ ಆಗ್ತಾವ. ನೀವು ಯಾರಾದ್ರೂ ಇನ್ನೂರ್ಗೂ ಟ್ರೈ ಮಾಡಿಲ್ಲ ಅಂದ್ರೆ ಆ ತರ ಟ್ರೈ ಮಾಡಿ ನೋಡ್ರಿ. ಮತ್ ಪಡ್ಡು ನೋಡ್ರಿ ವೈಟ್ ವೈಟ್ ಆಗಂಗಿಲ್ಲ. ಇದು ನಾವು ಬ್ಯಾಟರ್ ಅದು ಬೇಯಿಸಿದ್ಮೇಲೆ ವೈಟ್ ಅಂತೂ ಒಟ್ಟ ಆಗಂಗಿಲ್ಲ. ಹಂಗಾಗಿ ಮತ್ ಈಸಿಲಿ ಹೇಳ್ತಾವ್ರಿ ಅವ, ಜಾಸ್ತಿ ನಮಗೇನ್ ತ್ರಾಸ್ ತಗೊಳಕ್ ಹತ್ತಂಗಿಲ್ಲ ಏನಿಲ್ಲ. ಸೊ ಹಂಗಾಗಿ ನೀವು ಕೂಡ ಈ ತರ ಬ್ಯಾಟರ್ನ ಮಾಡ್ಬೋದು. ಸೇಮ್ ಬ್ಯಾಟರ್ ದೋಸಾ ಅದೈತ್ರಿ, ಏನು ಇದ್ರೊಳಗೆ ಏನು ಚೇಂಜಸ್ ಇಲ್ಲ, ಏನು ಇಲ್ಲ. ಕರೆಕ್ಟ್ ನಾವು ಹೆಂಗ್ ಪಡ್ಡು ಬ್ಯಾಟರ್ ತೋರಿಸಿ ನೋಡ್ರಿ, ಸೇಮ್ ದೋಸಾ ಬ್ಯಾಟರ್ ಕೂಡ ನಾ ಇದ್ದ ತರಾನ ಮಾಡ್ತೀನಿ. ಸೊ ಇಷ್ಟೇನ ನೀವು ದೋಸಾ ಮಾಡುವಾಗ ನೀವು ಬೆಣ್ಣೆ ಅಷ್ಟು ದೋಸಾ ಮಾಡಿದ್ರಂದ್ರ ವಾವ್, ಲಿಟ್ರಲಿ ಬೆಣ್ಣೆ ದೋಸೆನ ರೆಡಿ ಆಗ್ತಾವ್ರಿ. ಅಷ್ಟು ಮಸ್ತ್ ಆಗ್ತಾವ್ರಿ. ನೀವು ಖಂಡಿತ ಈ ತರ ಒಂದ್ಸಲ ಪಡ್ಡು ಟ್ರೈ ಮಾಡ್ರಿ. ಆಮೇಲೆ ಟ್ರೈ ಮಾಡಿದ್ಮೇಲೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ ಪಡ್ಡು ಹೆಂಗಾಗಿದ್ದು ಅಂತ. ಓಕೆನಾ? ಸೊ ಗೈಸ್, ನಾ ಅವಾಗ್ಲೇ ಹೇಳಿದ ಪ್ರಕಾರ ಫೈನಲಿ ಮಮ್ಮಿ ಬಂದ್ರು. ಮಮ್ಮಿ ಬಂದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ನಾನು. ನಾಷ್ಟಾಗ ನೋಡಿದ್ರು ನೀವು ಎಲ್ಲರೂ ಫಡ್ ಮಾಡಿದ್ದೆ ಅಂತ. ಬಿಕಾಸ್ ಮಮ್ಮಿಗ ಫಡ್, ಇಡ್ಲಿ, ದೋಸಾ, ನಾ ಮಾಡಿದಂತದ್ದು ಥಾಲಿಪಟ್ಟಿ, ಪನೀರ್ ರೋಟಿ ಇವ್ ಎಲ್ಲಾನು ಇಷ್ಟ. ಸೊ ಹಂಗಾಗಿ ಇವತ್ ಮಮ್ಮಿ ಬರತ್ತಾರ ಅಂತ ನಾ ಫಡ್ ಮಾಡಿದ್ದೆ. ಸೊ ನೋಡ್ಬೋದು ನಮಗಾಗಿ ಮಮ್ಮಿ ಏನೇನೆಲ್ಲಾ ತಗೊಂಡ್ಬಂದಾರಂತ. ಸೊ ಇದ್ ನಿಮಗ ಪಿಂಕ್ ಕಲರ್ ಏನ್ ಕಾಣತ್ತ ನೋಡಿ, ಡಾರ್ಕ್ ಪಿಂಕ್ ಕಲರ್. ಸೊ ಅದ್ ಬಂದು ಅಕ್ಕಿ, ಅದು ಸ್ಪೆಷಲ್ ನನಗಾಗಿ ತಗೊಂಡ್ ಬರ್ತಾರ್ರಿ. ಏನ್ ಗೊತ್ತಿಲ್ಲ, ನಂಗೆ ಬ್ಯಾರೆ ರೈಸ್ ತಿನ್ನಕ್ ಆಗಂಗಿಲ್ರಿ ಈ ರೈಸ್ ಕಲರ್ಸ್ ರೈಸ್ ಇಲ್ಲಂದ್ರ. ಸೊ ಹಂಗಾಗಿ ಬಂದ್ ಅಂದ್ರೆ ಎಲ್ಲ ನಮ್ ಹರ್ಷಕ್ ಸಾಣೋದು ನೋಡುವ. ಮತ್ ನಾವು ಉಪವಾಸ ಇರೋದ್ರೆ ನಮ್ ಹರ್ಷದ ಸಾಣೋದು ಚಳಿಕಾಯಿ. ಹಾ, ಆಮೇಲೆ ಮೆಂತೆ ಪಲ್ಯ ರೀ, ಸಬ್ಬಸ್ಗಿ ಮೆಂತೆ ಪಲ್ಯನು ಸಾನೂಗ, ಸಾಣೋದ ಸೌತಿಕಾಯಿ ಅವ್ರ ಪಪ್ಪ. ನಮ್ ಹರ್ಷಗ ಜಿಲೇಬಿ ತಂದಾನೆ, ಅವನೇ ಹಚ್ಚೋದ ಮಾಡಲ್ಲ. ಮುಚ್ಚರ್ಲ ದೊಡ್ಡ ಕೊಡ್ಲ. ಸೊ ಗೈಸ್, ಇಲ್ಲಿ ನೋಡ್ರಿ ಒಂದ್ 3 kg ಏನು ಬೆಣ್ಣೆ ತಗೊಂಡ್ರಿ. ಸೊ ಆ ಬೆಣ್ಣೆ ತುಪ್ಪ ಕೂಡ ಅಲ್ಲೇ ಕಾಸ್ಕೊಂಡ್ ಬಂದಾರು. ಮತ್ ನನಗಾಗಿ ಸ್ವಲ್ಪ ಅಂದ್ರೆ ಒಂದ್ ಸಣ್ಣ ಡಬ್ಬಿ ಬೆಣ್ಣೆ ತಗೊಂಡ್, ಬಿಕಾಸ್ ನನಗೆ ಬೆಣ್ಣೆ ಅಂದ್ರೆ ಸಿಕ್ಕಾಪಟ್ಟಿ ಇಷ್ಟ ಅಂತ. ಸೊ ಬೆಣ್ಣೆ ದೋಸಾ ಕೂಡ ಮಾಡ್ಬೇಕಂತ. ಆಮೇಲೆ ಜಿಲೇಬಿ ಎಲ್ಲಾನು ತಗೊಂಡ್ ಬಂದಿದ್ರು, ಬೆಲ್ಲದ ಜಿಲೇಬಿ ಅಂತ ಈಗ. ಆಮೇಲೆ ಹಿರಿಯರ್ ಅಂತಾರ ನೋಡ್ರಿ, ನಾ ಅವಾಗಲೂ ಕೂಡ ಹೇಳಿದ್ದೆ ನಿಮಗ, ತಾಯಿ ಇರುವವರೆಗೂ ಹೆಣ್ಣು ಗಂಡನ ಮನೆಗೆ ಯಾವತ್ತೂ ಖಾಲಿ ಕೈಲಿ ಹೋಗಂಗಿಲ್ಲ. ಅಕ್ಕಿ ಕೈಲಿ ಎಷ್ಟು ಆಕೈತ್ರಿ ಅಷ್ಟರ ತಾಯಿ ಕೊಟ್ಟ ಕಳ್ಸಿರ್ತಾವ. ಅದೇ ಥರ ಮಮ್ಮಿ ತವ್ರ ಮನೆಯಿಂದ ಹೆಂಗೆ ಗಂಡನ ಮನೆಗೆ ಎಲ್ಲ ಒಂದು ಸೊಪ್ರಿ ಎಷ್ಟು ಐತೆ ಅಷ್ಟೆಲ್ಲ ಕಟ್ಕೊಂಡು ಬಂದಿರ್ತಾರಲ್ಲ. ಸೊ ಹಂಗೆ ಮಮ್ಮಿ ಎಲ್ಲ ನೆನಪಲ್ಲಿ ಕಟ್ಕೊಂಡು ಬಂದಿರ್ತಾರೆ. ಇದ್ರಿ ಬಿಡ್ರಿ ಇದ್ರೊಳಗೆ ಏನೈತೆ ಮಮ್ಮಿ? ಹಸಿ ಟಮಾಟೆ ಅದ್ರಾಗ ಹಾಕಿ ನೋಡಲ್ಲ ಮಮ್ಮಿ ಎಷ್ಟು ಅಂದಾಗ 10 ರೂಪಾಯಿ ನನಗೆ ಇಟ್ಟ ಸಿಕ್ಕಿದ ಕರೆ ತಗೊಂಡ್ ಬಂದಾರ. ನನಗೆ ಅಲ್ಲಿಂದ 10 ರೂಪಾಯಿ ಜೀವ ಆಯ್ತು. ನಾನು ಹರ್ಷ 8 ಕಿಲೋ ಹೇಳಿದ್ರಿ ನಿಮಗೆ ಇವ ಹಸಿ ಟೊಮೆಟೊ ಅಜ್ಜಿ 3 kg ತಗೊಂಡ್ ಅಂತ ಹೇಳ್ದ. ಮತ್ತೆ ಇಲ್ರಿ ನಮ್ಗೆ ಇದ್ರೊಳಗೆ ಬಟಾಟಿ ತಂದ್ರಿ ಒಂದೇ ಇದ್ರದ
ತೆಂಗಿನಕಾಯಿ ತೆಂಗಿನಕಾಯಿ ಬೇರಿವ ಚಟ್ನಿ ಮಾಡಬೇಕಾ ಬೆಳ್ಳುಳ್ಳಿ ಇದೇನೈತ್ರಿ ಇದೇನು ತಿನಿಸಿನ ಅಲ್ಲ ಓ ಫೈನಲ್ ಉಜ್ಜಾಯಿ ಖಾರ ಮಸಾಲೆ ಖಾರ ಕಡ್ಲಿ ಹಿಟ್ಟು ಅದಿಲ್ರ ಕಡ್ಲಿ ಹಿಟ್ಟು ನೋವು ತುಂಬಿಟ್ಟಿನ ಗಾಳಿ ಪ್ಲೇಟ್ಸ್ ಅಂದ ಆ ಹೊಸ ಪ್ಲೇಟ್ ನನಗೆ ಎರ್ಸಕ್ಕೊಂಬ ಕಾಯಿ ಹಾಂ ಬಟಾಟಿ ಮನಕ ಇದೇನು ತೆಗಿನ ಚೀಲ ಇದನ್ನು ತೆಗೆದು ಬೇಕು ಮತ್ತು ಪೇರು ಏನ್ರಿ ರೀ ಬರಿಲ್ಲ ಮಮ್ಮಿ ಏನೇನು ತಗೊಂಡಾರ ನಮಗೇನು ತಂದಿಲ್ಲ ಏನು ಎಲ್ಲ ಹುಡುಗರಿಗ ಹರ್ಷುಗ ಸಾನುಗ ನಿಮಗೇನು ತಂದಿರ್ಬೋದು ಮತ್ತೆ ಬಾತ್ರೂಮ್ ನೀರು ಬಂದ್ ಮಾಡಿ ನನಗ ಚಟ್ನಿ ಬೇಕಾ ಅಜ್ಜಿ ಭಾಳ ತೊಗೊಂಬ ಅಂತ 3 ಕೆಜಿ ತಗೋತ್ ಚಟ್ನಿ ಬೇಕತ್ತ ಶೂಸ್ ಹೊರ ಕೈ ರೇ ಚಪ್ಪಾಳಿ ಲೇಟ್ ಆಗಿರ್ತಾರ ದೊಡ್ಡಪ್ಪಣ ಚಪ್ಪಾಳಿ ಏನ್ ಕೇಳತ್ರಿ ಅಜ್ಜಿ ಏನ್ ಕೇಳತ್ರಿ ಏನ್ ಕೇಳತ್ರಿ ಅಜ್ಜಿ ಹೌದಾ ಸೊ ಗೈಸ್ ನಾ ಆಯಿಲಿಂಗ್ ಮಾಡ್ಕೊತಿದ್ದೆ ನೈಟ್ ಸೊ ಹಂಗಾಗಿ ಆಕೆ ನಾ ಆಯಿಲಿಂಗ್ ಮಾಡ್ಕೊದ್ ನೋಡಿ ಹರ್ಷನ್ ಅಂದ ಮಮ್ಮಿ ನೀ ನಮಗ್ ಎಲ್ಲರಿಗೂ ಆಯಿಲ್ ಹಸ್ತಿ ನಾನ್ ನಿನಗ್ ಹಸ್ತೀನಿ ಬಾ ಅಂದ ಸೊ ನನಗ್ ಆಯಿಲಿಂಗ್ ಮಾಡತ್ತ ನೋಡ್ರಿ ಈ ವಿಡಿಯೋ ನೋಡಿ ನನಗ್ ಲಿಟ್ರಲಿ ಕಣ್ಣಾಗ ನೀರ್ ಬಂದರ್ಗತೆ ಆಗತ್ತತಿ ಸೊ ಎಷ್ಟ ಚಿಕ್ಕ ವಯಸ್ಸೊಳಗೆ ಎಷ್ಟು ದೊಡ್ಡ ಬುದ್ಧಿ ಇರ್ತತಿಲ್ಲ ಹುಡುಗರಿಗ ಅಂತ ಹಿಂಗ ಅನಸ್ತತಿ ಅದ್ರಾಗ ಎಸ್ಪೆಷಲಿ ನನ್ ಮಗ ಅಂತ ಹೇಳಂಗಿಲ್ಲ ಬಟ್ ಹರ್ಷು ವೆರಿ ಸೈಲೆಂಟ್ ಅದಾನ್ರಿ ಅವ್ ಸ್ಕೂಲ್ ಒಳಗಿಂದ ಒಂದ ಕಂಪ್ಲೇಂಟ್ ರೀ ಅವ್ನ್ದು ಜಾಸ್ತಿ ಮಾತಾಡಂಗಿಲ್ಲ ಅನ್ಸ್ತಾನ್ರಿ ಅವ್ ಸ್ಕೂಲ್ ಒಳಗ ಇದ್ ಒಂದ ಕಂಪ್ಲೇಂಟ್ ಇರ್ತೈತ್ರಿ ಅದ್ ಬಿಟ್ರ ಖರೇನ ಬಹಳ ಅಂದ್ರೆ ಬಹಳ ಶಾಣ್ಯ ರೀ ಅವ್ನ ಸೊ ಈಗ ಹಿಂಗ ಅದಾನ್ ದೊಡ್ಡ ಆದ್ಮೇಲೆ ಹೆಂಗಾಗ್ತಾನ ನನಗ್ ಗೊತ್ತಿಲ್ಲ ಬಟ್ ಈಗ ಆಯಿಲಿಂಗ್ ಮಾಡೋದ್ ನೋಡಿ ಅಂದ್ರೆ ಇದನ್ನ ಯಾಕೆ ಕ್ಯಾಪ್ಚರ್ ಮಾಡ್ಕೊಂಡಿನಿ ಅಂದ್ರೆ ಒಂದ್ ಲೈಫ್ ಟೈಮ್ ಮೆಮೊರಿ ನನ್ನ ಹತ್ರ ಉಳಿತೈತ್ರಿ ಅಂತ ಸೊ ಈ ಬ್ಲಾಗ್ ನ ಇಲ್ಲೇ ಏನ್ ಮಾಡ್ತೀನಿ ಬ್ಲಾಗ್ ಇಷ್ಟ ಆಗೈತೆ ಅಂತಾನೆ ಅನ್ಕೋತೀನಿ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೇಕ್ ಕೇರ್ ಬಾಯ್